ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಗುರು RCB ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳಬೇಕು. ಯಾಕಂದರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಕರಣ್ ಶರ್ಮಾ ಮತ್ತು ದಿನೇಶ್ ಕಾರ್ತಿಕ್ ಅವರು ಬೆಂಕಿ ಆಟ ಆಡಿದ್ರು ಅಂತ ಹೇಳಬೇಕು. ಮತ್ತು ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇವತ್ತು SRH ಗೆಲ್ಲುತ್ತೆ ಅಥವಾ RCB ತಂಡ ಗೆಲ್ಲುತ್ತೆ ಅಂತ ಕಾಣಿಸಿ ಕಮೆಂಟ್ ಮಾಡಿ ಗುರು. ಹಾಗಾದರೆ ಬನ್ನಿ, ಕರಣ್ ಶರ್ಮಾ ಮತ್ತು ದಿನೇಶ್ ಕಾರ್ತಿಕ್ ಯಾವ ರೀತಿ ಆಟ ಆಡಲು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಅಕ್ಕ ನಾನು ಮಾಡೋ ಪ್ರಶ್ನೆಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ, ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಲಾಸ್ಟ್ ಮ್ಯಾಚ್ RCB ತಂಡ ಆಲ್ಮೋಸ್ಟ್ ಅಲ್ಲಿ ಗೆದ್ದಿದ್ರು ಅಂತ ಹೇಳಬೇಕು. ಸೋಲ್ತೀವಿ ಅಂತ ಹಾಕೊಂಡಿದ ನಂತರ ಲಾಸ್ಟ್ ಓವರ್ ಕರಣ್ ಶರ್ಮಾ ಅವರು ಬೆಂಕಿ ಆಟ ಆಡು ಅಂತ ಹೇಳಬೇಕು. ಎಷ್ಟು 7 ಬಾಲ್ಗೆ 20 ನೋಡಿದ್ರು ಕರಣ್ ಶರ್ಮಾ ಅಂತ ಹೇಳಬೇಕು. ಇನ್ನೇನಾರ ಇದ್ದಿತ್ತು ಕರಣ್ ಶರ್ಮಾ ಕೊನೆ ತಕ್ಕಂದ್ರೆ ಪಕ್ಕ ಮ್ಯಾಚ್ ನಮ್ಮದೇ ಅಂತ ಹೇಳಬೇಕು. ಅದ್ರ ಬಗ್ಗೆ ನೋ ಡೌಟ್ ಅಂತ ಹೇಳಬೇಕು. ಇವತ್ತು ಕರಣ್ ಶರ್ಮಾ ಅವರು ಪಕ್ಕ ಆಡಿ ಆಡ್ತಾರೆ, ಅದ್ರ ಬಗ್ಗೆ ಕೂಡ ನೋ ಡೌಟ್ ಅಂತ ಹೇಳಬೇಕು. SRH ವಿರುದ್ಧ ಆಲ್ರೆಡಿ ಒಂದು ಪಂದ್ಯ ಸೋತಿದ್ದೀವಿ ಅಂತ ಹೇಳಬೇಕು. ಅದು ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಇವತ್ತು ಅವರ ಹೋಮ್ ಗ್ರೌಂಡ್ ಅವರ ಸೋಲಿಸ್ತೀವಿ ಅಂತ ಕನಸು ಕಮೆಂಟ್ ಮಾಡಿ ಗುರು. ಕರಣ್ ಶರ್ಮಾ ಮತ್ತು ದಿನೇಶ್ ಕಾರ್ತಿಕ್ ಯಾವ ರೀತಿ ಆಟ ಆಡೋದು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಕರಣ್ ಶರ್ಮಾ ಅವರು ಬೆಂಕಿ ಆಗಿ ಆಟ ಆಡೋ ಅಂತ ಹೇಳಬೇಕು ಗುರು. ಕೇವಲ 18 ಬಾಲಲ್ಲಿ 35 ರನ್ ಅಂತ ಹೇಳಬೇಕು. ಇದರಲ್ಲಿ 4 6 ಮತ್ತು 1 4 ಇತ್ತು ಅಂತ ಹೇಳಬೇಕು. ಭರ್ಜರಿಯಾಗಿ ಬ್ಯಾಟಿಂಗ್ ಆಡಿದ್ರು ಕರಣ್ ಶರ್ಮಾ ಅಂತ ಹೇಳಬೇಕು. ಡೆತ್ತಲ್ಲಿ ಏನಾರ ಲಾಸ್ಟ್ 2 ಓವರ್ ತಂಗ ಬಂತು ಅಂತಾರೆ ಮ್ಯಾಚ್ ಎಕಡಿಗೆ ಬೇಕಾದ್ರೂ ವಾಲಿಸ್ಬೋದು ಅಂತ ಹೇಳ್ತೀನಿ. ಕರಣ್ ಶರ್ಮಾ ಮತ್ತು 2 ವಿಕೆಟ್ ಕೂಡ ಕಿತ್ತರು ಅಂತ ಹೇಳಬೇಕು. ಪ್ರಮುಖ ಆಲ್ರೌಂಡರ್ ಪಾತ್ರ ನಿಭಾಯಿಸ್ತಾರೆ ಇವತ್ತು ಕರಣ್ ಶರ್ಮಾ SRH ವಿರುದ್ಧ ಅಂತ ಹೇಳ್ತೀನಿ. ಯಾಕಂದರೆ SRH ಅವರು ಫಿನ್ನೆಸ್ಗೆ ಸ್ವಲ್ಪ ಸ್ಲೋ ಆಗಿ ಆಡ್ತಾರೆ, ಸೆಟ್ಲ ಮೇಲೆ ಡಮಾಡಿ ಮೇಲೆ ಆಟ ಆಡ್ತಾರೆ. ಅದ್ರ ಬಗ್ಗೆ ನೋ ಡೌಟ್. ಮತ್ತು ದಿನೇಶ್ ಕಾರ್ತಿಕ್ ಯಾವ ರೀತಿ ಆಟ ಆಡ್ರಪ್ಪ ಅಂದರೆ ಗುರು 29 ಬಾಲಲ್ಲಿ 60 ರನ್ ನೋಡ್ರು ಅಂತ ಹೇಳಬೇಕು. ಬೆಂಕಿ ಬ್ಯಾಟಿಂಗ್ ಆಡ್ರು ದಿನೇಶ್ ಕಾರ್ತಿಕ್ ಅಂತ ಹೇಳಬೇಕು. ಇದರಲ್ಲಿ 2 6 ಮತ್ತು 8 4 ಇತ್ತು ಅಂತ ಹೇಳಬೇಕು. ಬೆಂಕಿ ಬ್ಯಾಟಿಂಗ್ ಬರೀ ಕೆಳಗೆ ಆಡ್ರು ದಿನೇಶ್ ಕಾರ್ತಿಕ್ ಅಂತ ಹೇಳಬೇಕು. ಒಳ್ಳೆ ಸ್ಟ್ರೈಕ್ರಲ್ಲಿ ಕೂಡ ಆಡಿದ್ರು ದಿನೇಶ್ ಕಾರ್ತಿಕ್ ಅಂತ ಹೇಳ್ತೀನಿ. ಇದೇ ರೀತಿ ಅವರು ಫಾರ್ಮ್ನ ಕಂಟಿನ್ಯೂ ಮಾಡಿ ಲಾಸ್ಟ್ ಮ್ಯಾಚ್ SRH ವಿರುದ್ಧ ಅಷ್ಟು ಕ್ಲೋಸ್ ಆಗೋಕೆ ಯಾರಪ್ಪ ಕಾರಣ ಅಂದರೆ ನಮ್ಮ DK ಅವರ ಆರ್ಭಟ ಲಾಸ್ಟ್ಲಿ ಅಂತ ಹೇಳಬೇಕು. ಆ ಕಾರಣಕ್ಕೆ RCB ತಂಡ ಅಷ್ಟು ಕ್ಲೋಸ್ ಆಗೋಗಿ 25 ರನ್ ಸೋಲ್ತು ಅಂತ ಹೇಳಬೇಕು. ಆದರೆ ಇವತ್ತು ಏನಾದ್ರು ಯಾರು ಫ್ರೆಶ್ ಬ್ಯಾಟಿಂಗ್ ಆಡ್ತಾರೆ ಅವರೊಂದು 300 ರನ್ ಟಾರ್ಗೆಟ್ ಕೊಡೋದ್ರಲ್ಲಿ ನೋ ಡೌಟ್ ಅಂತ ಹೇಳಬೇಕು. ನಮ್ಮ RCB ತಂಡ 300 ಅಥವಾ 250 ಟಾರ್ಗೆಟ್ ಕೊಡಲೇಬೇಕು. SRH ಬ್ಯಾಟ್ಸ್ಮನ್ನ ಕಟ್ ಹಾಕಬೇಕು ಅಂತಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಾಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್. ನಮಸ್ಕಾರ.